Hello everyone, welcome to my channel. This is Divya Srinivas. In the previous video, we have learned about what is relative atomic mass. ಅಂದ್ರೆ ರಿಲೇಟಿವ್ ಅಟಾಮಿಕ್ ಮಾಸ್ ಅಂದ್ರೆ ಏನು, ಅದರದ ಸ್ಟ್ಯಾಂಡರ್ಡ್ ಯೂನಿಟ್ ಏನು, ಮತ್ತೆ ರಿಲೇಟಿವ್ ಅಟಾಮಿಕ್ ಮಾಸ್ ಅಲ್ಲಿ ನಾವು ಯಾವ ಆಟಮ್ ನ ರೆಫರೆನ್ಸ್ ಆಟಮ್ ಆಗಿ ತಗೊಳ್ತೀವಿ ಯಾಕೆ ಅಂತ. ಸೊ ನಾವು ಈ ವಿಡಿಯೋದಲ್ಲಿ ರಿಲೇಟಿವ್ ಅಟಾಮಿಕ್ ಮಾಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀವಿ. ಸಿಂಬಲ್ ಬಂದ್ಬಿಟ್ಟು AR ಅಂಡ್ ಅದರದ್ದು ಯೂನಿಟ್ ಬಂದ್ಬಿಟ್ಟು ಯು ಅಂದ್ರೆ ಯೂನಿಫೈಡ್ ಅಟಾಮಿಕ್ ಮಾಸ್. ಸೊ ಇಲ್ಲಿ ನೀವು ನೆನಪಲ್ಲಿ ಇಟ್ಕೊಂಡಿರೋದು ಅನ್ನೋದು ಇದು SI ಯೂನಿಟ್ ಅಲ್ಲ, ಇಟ್ ಇಸ್ ಎ ನಾನ್ SI ಯೂನಿಟ್ ಆಫ್ ಮಾಸ್. ಹಾಗಾದ್ರೆ ಯು ಅಂದ್ರೆ ಏನು? ಯು ಅನ್ನೋದು ಇಟ್ ಇಸ್ ಅ 1/12 ಮಾಸ್ ಆಫ್ ಎ ಸಿಂಗಲ್ ಕಾರ್ಬನ್ ಆಟಮ್. ಮಾಸ್ ಆಫ್ 1/12 ಸಿಂಗಲ್ ಕಾರ್ಬನ್ ಆಟಮ್. ಓಕೆನಾ? ಸೊ ನಾನು ಇದ್ರ ಬಗ್ಗೆ ಪ್ರೀವಿಯಸ್ ವಿಡಿಯೋ ಅಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದ್ರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಇನ್ನೊಂದ್ಸರಿ ಹೋಗಿ ನೋಡ್ಕೊಳ್ಳಿ. ಸೊ ಯು ಅನ್ನೋದು ಇಟ್ ಇಸ್ ಎ ನಾನ್ SI ಯೂನಿಟ್ ಆಫ್ ಮಾಸ್. ನಮ್ಗೆ ಯಾಕೆ ಈ ರಿಲೇಟಿವ್ ಅಟಾಮಿಕ್ ಮಾಸ್ ಬೇಕು ಅಂದ್ರೆ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಆಟಮ್ದ ಮಾಸ್ ಅನ್ನೋದೇನಿದೆ ತುಂಬಾನೇ ಚಿಕ್ಕದಾಗಿರುತ್ತೆ. ಸೊ ವಿ ಹ್ಯಾವ್ ಟು ಯೂಸ್ ದಿಸ್ ರಿಲೇಟಿವ್ ಅಟಾಮಿಕ್ ಮಾಸ್. ಸೊ ನಾವು ರಿಲೇಟಿವ್ ಅಟಾಮಿಕ್ ಮಾಸ್ ಅಲ್ಲಿ ಕಾರ್ಬನ್ ನ ರೆಫರೆನ್ಸ್ ಆಟಮ್ ಆಗಿ ತಗೊಂಡಿದ್ದೀವಿ. ಕಾರ್ಬನ್ ನ ರೆಫರೆನ್ಸ್ ಆಟಮ್ ಆಗಿ ಯಾಕೆ ತಗೊಂಡಿದ್ದೀವಿ ಅಂದ್ರೆ ಬಿಕಾಸ್ ಕಾರ್ಬನ್ ಹ್ಯಾಸ್ 6 ನಂಬರ್ ಆಫ್ ಪ್ರೋಟಾನ್, 6 ನಂಬರ್ ಆಫ್ ನ್ಯೂಟ್ರಾನ್ ಅಂಡ್ 6 ನಂಬರ್ ಆಫ್ ಎಲೆಕ್ಟ್ರಾನ್. ಸೊ ಹಾಗಾಗಿ ಈ ಕಾರ್ಬನ್ ನ ನಾವು ರೆಫರೆನ್ಸ್ ಆಟಮ್ ಆಗಿ ತಗೊಳ್ತಿದ್ದೀವಿ. ಮತ್ತೆ ಇದು ಯಾಕೆ ನಮ್ಗೆ ಯೂಸ್ ಆಗುತ್ತೆ ಅಂದ್ರೆ ಇವಾಗ ಹೈಡ್ರೋಜನ್ ಮಾಸ್ ನಾವು ಏನಂತ ಹೇಳ್ಬೋದು ಅಂದ್ರೆ ಇಟ್ ಈಸ್ 1/12 ದ ಮಾಸ್ ಆಫ್ ಕಾರ್ಬನ್. ಸೊ ಹಾಗೆ ಹೀಲಿಯಂ ತಗೊಳ್ಳಿ, ಹೀಲಿಯಂದ ಮಾಸ್ ಹೇಗೆ ಹೇಳ್ಬೋದು ನಾವು? ಇಟ್ ಈಸ್ ಎ 1/3 ಮಾಸ್ ಆಫ್ ಕಾರ್ಬನ್. ಬಿಕಾಸ್ ನಮ್ಗೆ ಗೊತ್ತು ಕಾರ್ಬನ್ದು ಅಟಾಮಿಕ್ ಮಾಸ್ ಬಂದ್ಬಿಟ್ಟು 12. ಸೊ ಈ ರೆಫರೆನ್ಸ್ ಆಟಮ್ ಇಂದ ನಮ್ಗೆ ಏನ್ ಹೆಲ್ಪ್ಫುಲ್ ಆಗುತ್ತೆ ಅಂದ್ರೆ ನಾವು ಪಿರಿಯಾಡಿಕ್ ಟೇಬಲ್ ಅಲ್ಲಿ ಇರೋ ಬೇರೆ ಎಲಿಮೆಂಟ್ ಮಾಸ್ ನಂಬರ್ ನಾವು ಈಸಿಯಾಗಿ ಮೈಂಡ್ ಅಲ್ಲಿ ಇಟ್ಕೊಳ್ಬಹುದು. ಸೊ ನೋಡಿ, ಇವಾಗ ಹೀಲಿಯಂದು 1/3 ಮಾಸ್ ಆಫ್ ಕಾರ್ಬನ್ ಅಂದ್ರೆ ಕಾರ್ಬನ್ದು ಮಾಸ್ ನಂಬರ್ 12. 1/3 ಇಂಟು ಮಾಸ್ ಆಫ್ ಕಾರ್ಬನ್ ಬಂದು 12. ಸೊ 3 4 ಕ್ಯಾನ್ಸಲ್ ಆದ್ರೆ ಹೀಲಿಯಂದು ಮಾಸ್ ನಂಬರ್ ಎಷ್ಟು? 4 ಅಂತ ಅರ್ಥ. ಸೊ ಹಾಗೆ ಮೆಗ್ನೀಷಿಯಂ ನೋಡಬಹುದು ನಾವು. ಮೆಗ್ನೀಷಿಯಂ ಇಟ್ ಇಸ್ ಟ್ವೈಸ್ ಆಫ್ ಕಾರ್ಬನ್. ಸೊ ಮೆಗ್ನೀಷಿಯಂದು ಮಾಸ್ ನಂಬರ್ ಏನು? ಇಟ್ ಇಸ್ 24. ಹಾಗೆ ನಾವು ಟೈಟಾನಿಯಂ ನೋಡಬಹುದು. ಟೈಟಾನಿಯಂ ಇಟ್ ಇಸ್ 4 ಟೈಮ್ಸ್ ಆಫ್ ಕಾರ್ಬನ್. ಸೊ 4 ಟೈಮ್ಸ್ ಆಫ್ ಕಾರ್ಬನ್ ಆಕ್ಚುಲಿ ಮಾಸ್ ನಂಬರ್ ಬಂದ್ಬಿಟ್ಟು 47.8. ಸೊ ಇಟ್ ಇಸ್ ಅಪ್ರಾಕ್ಸಿಮೇಟ್ಲಿ 48. ಸೊ ನೀವು ಕೇಳ್ಬೋದು ರಿಲೇಟಿವ್ ಅಟಾಮಿಕ್ ಮಾಸ್ಗೂ ಮತ್ತೆ ಮಾಸ್ ನಂಬರ್ಗೆ ಏನಾದ್ರು ಡಿಫ್ರೆನ್ಸ್ ಇದೆಯಾ ಅಂತ. ಎಸ್, ದೇರ್ ಇಸ್ ಎ ಡಿಫ್ರೆನ್ಸ್ ಬಿಕಾಸ್ ವಿ ನೋ ದಟ್ ಮಾಸ್ ನಂಬರ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ವಿ ನೋ ದಟ್ ದ ನಂಬರ್ ಆಫ್ ಪ್ರೋಟಾನ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ ಗಿವ್ಸ್ ಅಸ್ ಮಾಸ್ ನಂಬರ್. ಓಕೆನಾ? ಮತ್ತೆ ಈ ಮಾಸ್ ನಂಬರ್ ನಮಗೆ ಹೋಲ್ ನಂಬರ್ ಅಲ್ಲಿ ಇರುತ್ತೆ. ಬಟ್ ರಿಲೇಟಿವ್ ಅಟಾಮಿಕ್ ಮಾಸ್ ಏನಿರುತ್ತೆ ಅದು ನಮಗೆ ಡೆಸಿಮಲ್ ಅಲ್ಲಿ ಇರುತ್ತೆ. ಸೊ ಟೇಕ್ ಫಾರ್ ಎಕ್ಸಾಂಪಲ್, ವಿ ನೋ ದಟ್ ಹೈಡ್ರೋಜನ್ ಹ್ಯಾಸ್ 3 ಐಸೋಟೋಪ್ಸ್: ಪ್ರೋಟಿಯಂ ಅಂಡ್ ಡ್ಯೂಟೇರಿಯಂ ಅಂಡ್ ಟ್ರೈಟಿಯಂ. ಸೊ ಪ್ರೋಟಿಯಂದು ಮಾಸ್ ನಂಬರ್ ಬಂದ್ಬಿಟ್ಟು 1, ಪ್ರೋಟಿಯಂ ಮಾಸ್ ನಂಬರ್ 1, ಡ್ಯೂಟೇರಿಯಂದು ಮಾಸ್ ನಂಬರ್ 2 ಅಂಡ್ ಟ್ರೈಟಿಯಂದು ಮಾಸ್ ನಂಬರ್ 3. ಸೊ ಕ್ಲೀನ್ ಆಗಿ ಗಮನಿಸಿ, ಇಲ್ಲಿ 3 ಐಸೋಟೋಪ್ಗೆ 3 ಮಾಸ್ ನಂಬರ್ ಇದೆ. ಬಟ್ ರಿಲೇಟಿವ್ ಅಟಾಮಿಕ್ ಮಾಸ್ ಏನ್ ಮಾಡುತ್ತೆ ಅಂದ್ರೆ ಈ 3 ಐಸೋಟೋಪ್ಸ್ ವ್ಯಾಲ್ಯೂಸ್ ಏನಿದೆ ಅಲ್ಲ ಅದನ್ನ ಫುಲ್ ಕಂಬೈನ್ ಮಾಡಿಬಿಟ್ಟು ಟೋಟಲ್ ವ್ಯಾಲ್ಯೂ ಆಫ್ ಅಟಾಮಿಕ್ ಮಾಸ್ of hydrogen gives us 1.00784 U. So ಇದು ಮೇನ್ ಡಿಫರೆನ್ಸ್ ಬಿಟ್ವೀನ್ ರಿಲೇಟಿವ್ ಅಟಾಮಿಕ್ ಮಾಸ್ ಅಂಡ್ ಮಾಸ್ ನಂಬರ್. ಸೊ ಐಸೋಟೋಪ್ ಆಫ್ ಹೈಡ್ರೋಜನ್ ಅಂದ್ರೆ 3 ಐಸೋಟೋಪ್: ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರೈಟಿಯಂ. ಸೊ ಅದ್ರದ್ದು ಪರ್ಟಿಕ್ಯುಲರ್ ರೆಸ್ಪೆಕ್ಟಿವ್ ಅಟಾಮಿಕ್ ಮಾಸ್ ಬಂದ್ಬಿಟ್ಟು 1 2 3. ಬಟ್ ರಿಲೇಟಿವ್ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಅಂತ ಬಂದಾಗ ಇದು ಕಂಬೈನ್ ಮಾಡುತ್ತೆ ಈ ಎಲ್ಲ ಐಸೋಟೋಪ್ದು ಅಟಾಮಿಕ್ ಮಾಸ್ ಏನಿದೆ ಅದನ್ನ ಕಂಬೈನ್ ಮಾಡಿ ಅದ್ರದ್ದು ಆವರೇಜ್ ಅಟಾಮಿಕ್ ಮಾಸ್ ಏನ್ ಬರುತ್ತೆ ಅದು that becomes the relative atomic mass of hydrogen. So ಈ ರಿಲೇಟಿವ್ ಅಟಾಮಿಕ್ ಮಾಸ್ ಅಲ್ಲಿ ಪ್ರಾಬ್ಲಮ್ಸ್ ಯಾವ ತರ ಇರುತ್ತೆ ನೋಡೋಣ. ಸೊ ಇಲ್ಲಿ ನೋಡಬಹುದು, ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ಕ್ಲೋರಿನ್ ಐಸೋಟೋಪ್ ಯೂಸಿಂಗ್ ದೇರ್ ಅಬಂಡೆನ್ಸ್ ಅಂಡ್ ಮಾಸ್ ನಂಬರ್. ಸೊ ಅಬಂಡೆನ್ಸ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ಇಲ್ಲಿ 100 ಆಟಮ್ಸ್ ಆಫ್ ಕ್ಲೋರಿನ್ ಇದೆ ಇಲ್ಲಿ. ಓಕೆನಾ? ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಅಬಂಡೆನ್ಸ್ ಅಂದ್ರೆ ತಿಳ್ಕೊಳ್ಳೋಕೆ. 100 ಆಟಮ್ಸ್ ಆಫ್ ಕ್ಲೋರಿನ್ ಇದೆ. ಸೊ ಈ 100 ಆಟಮ್ಸ್ ಆಫ್ ಕ್ಲೋರಿನ್ ಅಲ್ಲಿ ನಾವು 75 ಆಟಮ್ಸ್ ಆಫ್ ಕ್ಲೋರಿನ್ 35 ಐಸೋಟೋಪ್ ಆಗಿ ತಗೊಳ್ಳೋಣ. ಸೊ ನಮಗೆ ಗೊತ್ತಿದೆ ಕ್ಲೋರಿನ್ ಅಲ್ಲಿ 2 ಐಸೋಟೋಪ್ ಇದೆ, ಕ್ಲೋರಿನ್ 35 ಅಂಡ್ ಕ್ಲೋರಿನ್ 37, 2 ಐಸೋಟೋಪ್ ಇದೆ. ಸೊ ಈ 100 ಕ್ಲೋರಿನ್ ಆಟಮ್ಸ್ ಅಲ್ಲಿ ನಾವು 75 2 ಪಾರ್ಟ್ ಮಾಡೋಣ. ಅದರಲ್ಲಿ 75 ಆಟಮ್ಸ್ ಆಫ್ ಕ್ಲೋರಿನ್ ನಾವು ಕ್ಲೋರಿನ್ 35 ಐಸೋಟೋಪ್ಸ್ ಆಗಿ ತಗೊಳ್ಳೋಣ. ನೆಕ್ಸ್ಟ್ ಇನ್ನ 25 ಆಟಮ್ಸ್ ಆಫ್ ಕ್ಲೋರಿನ್ ಏನಿರುತ್ತಲ್ಲ, 25 ಆಟಮ್ಸ್ ಆಫ್ ಕ್ಲೋರಿನ್ ನಾವು ಕ್ಲೋರಿನ್ 37 ಐಸೋಟೋಪ್ಸ್ ಆಗಿ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ನಾವು ಏನ್ ತಿಳ್ಕೊಳ್ಬಹುದು ಅಂದ್ರೆ ನಾವು ಇಲ್ಲಿ 75% ಆಫ್ ಕ್ಲೋರಿನ್ 35 ಹಾಗೆ ಕನ್ಸಿಡರ್ ಮಾಡಿದೀವಿ ಅಂಡ್ 25% ಆಫ್ ಕ್ಲೋರಿನ್ ಆಟಮ್
ಕ್ಲೋರಿನ್ 37 ಹಾಗೆ ಕನ್ಸಿಡರ್ ಮಾಡಿದ್ವಿ. ಸೊ ಇಲ್ಲಿ ಪರ್ಸೆಂಟ್ ಅಲ್ಲಿ ನಾವು ಏನು ಹೇಳಿದೀವಲ್ಲ, ಸೊ ಇದನ್ನ ಅಬಂಡೆನ್ಸ್ ಅಂತ ಹೇಳ್ತಾರೆ. ಸೊ ಅಬಂಡೆನ್ಸ್ ಅಂತ ಹೇಳ್ತಾರೆ. ಮತ್ತೆ ಅಬಂಡೆನ್ಸ್ ಅದ್ರದ್ದು ವ್ಯಾಲ್ಯೂ ಯಾವಾಗ್ಲೂ ಪರ್ಸೆಂಟೇಜ್ ಫಾರ್ಮ್ ಅಲ್ಲೇ ಇರುತ್ತೆ. ಓಕೆನಾ? ಇವಾಗ ಇದ್ರದ್ದು ರಿಲೇಟಿವ್ ಅಟಾಮಿಕ್ ಮಾಸ್ ಅಂದ್ರೆ ಹೇಗೆ ಫೈಂಡ್ ಔಟ್ ಮಾಡೋದು? ರಿಲೇಟಿವ್ ಅಟಾಮಿಕ್ ಮಾಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಅದ್ರದ್ದು ಫಾರ್ಮುಲಾ ಏನು? ಮಾಸ್ 1 ಇಂಟು ಅಬಂಡೆನ್ಸ್ 1 ಪ್ಲಸ್ ಮಾಸ್ 2 ಇಂಟು ಅಬಂಡೆನ್ಸ್ 2 ಡಿವೈಡೆಡ್ ಬೈ 100. ಡಿವೈಡೆಡ್ ಬೈ 100 ಯಾಕೆ ಅಂದ್ರೆ ಅಬಂಡೆನ್ಸ್ ಯಾವಾಗ್ಲೂ ಪರ್ಸೆಂಟೇಜ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಡಿವೈಡೆಡ್ ಬೈ 100. ಸೊ ಪ್ರಾಬ್ಲಮ್ ನೋಡೋಣ. ಫಸ್ಟ್ ಪ್ರಾಬ್ಲಮ್. ಸೊ ಇಲ್ಲಿ ನೀವು ನೋಡಬಹುದು, ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ರಿಲೇಟಿವ್ ಅಟಾಮಿಕ್ ಮಾಸ್ ಫಾರ್ ನ್ಯಾಚುರಲಿ ಅಕರಿಂಗ್ ಕ್ಲೋರಿನ್ ಇಫ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಐಸೋಟೋಪ್ is 75.77% of chlorine 35 and 24% of chlorine 37. Accurate masses for chlorine 35 and chlorine 37 are 34.97 and 36.97. ಸೊ ನಮಗೆ ಇಲ್ಲಿ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ? 2 ಐಸೋಟೋಪ್ ಕೊಟ್ಟಿದ್ದಾರೆ. ಓಕೆನಾ? ಯಾವ್ದು? ಕ್ಲೋರಿನ್ 35 ಐಸೋಟೋಪ್ ಅಂಡ್ ಕ್ಲೋರಿನ್ 37 ಐಸೋಟೋಪ್. ಕ್ಲೋರಿನ್ 35 ಐಸೋಟೋಪ್ ಅಬಂಡೆನ್ಸ್ ಎಷ್ಟಿದೆ? 75.77%. ಕ್ಲೋರಿನ್ 37 ಅಬಂಡೆನ್ಸ್ ಎಷ್ಟಿದೆ? 24.23%. ಸೊ ಕ್ಲೋರಿನ್ 35 ಮಾಸ್ ಬಂದ್ಬಿಟ್ಟು 34.97 ಅಂಡ್ ಕ್ಲೋರಿನ್ 37 ಮಾಸ್ ಬಂದ್ಬಿಟ್ಟು 36.97. ಇದು ಅಬಂಡೆನ್ಸ್, ಇದು ಮಾಸ್. ಸೊ ನಮಗೆ ರಿಲೇಟಿವ್ ಅಟಾಮಿಕ್ ಮಾಸ್ ಫಾರ್ಮುಲಾ ಗೊತ್ತಿದೆ. ಮಾಸ್ 1 ಇಂಟು ಅಬಂಡೆನ್ಸ್ 1 ಪ್ಲಸ್ ಮಾಸ್ 2 ಇಂಟು ಅಬಂಡೆನ್ಸ್ 2. ಸೊ ಅದ್ರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮ್ಗೆ ಆನ್ಸರ್ ಏನು ಬರುತ್ತೆ? 35.45. ಸೊ ದಿಸ್ ಇಸ್ ದ ಅಟಾಮಿಕ್ ಮಾಸ್ ಆಫ್ chlorine atom. So let us move on to next question. Here in this question, if relative atomic mass of chlorine is 35.50, what is the ratio of chlorine 35 and chlorine 37? So here they have given the relative atomic mass. ರಿಲೇಟಿವ್ ಅಟಾಮಿಕ್ ಮಾಸ್ ಕೊಟ್ಟಿದ್ದಾರೆ. ಮತ್ತೆ ನಾವು ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಕ್ಲೋರಿನ್ 35, ಕ್ಲೋರಿನ್ 37. ಸೊ ರೇಷಿಯೋ ಫೈಂಡ್ ಔಟ್ ಮಾಡಬೇಕಂದ್ರೆ, ಸೊ ಲೆಟ್ ಇಸ್ ಕನ್ಸಿಡರ್ ದ ಸಮ್ ಆಫ್ ಕ್ಲೋರಿನ್ 35 ಅಂಡ್ ಕ್ಲೋರಿನ್ 37 ಬಿ 1. ಸೊ ನಾವಿಲ್ಲಿ ಏನು ಮಾಡೋಣ? ಲೆಟ್ ಇಸ್ ಕನ್ಸಿಡರ್ ದ ಅಮೌಂಟ್ ಆಫ್ ಕ್ಲೋರಿನ್ 35 ಬಿ ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಹಾಗೆ ದ ಅಮೌಂಟ್ ಆಫ್ chlorine 37 be 1 minus x. So as per the relative atomic mass formula, now we can barkodbeku 35 into x plus 37 into 1 minus x, and the relative atomic mass is 35.5. So after this we will get 35x minus 37x is equals to 35.5 minus 37. So after this we will get minus 2x here and minus 1.5 on right hand side. After subtracting this 35.5 ಮತ್ತೆ 37. So x we will get 1.5 by 2. So ಇವಾಗ ಇದು ರೇಷಿಯೋ ಅಲ್ಲಿದೆ. So to take out the decimal we need to multiply and divide it by 2. So the answer we will get here is 3 by 4. So now we will get the value of x. So x value ಏನಿಲ್ಲಿ 3 by 4. ಹಾಗಿದ್ರೆ 1 minus x. ಇಲ್ಲಿ x ವ್ಯಾಲ್ಯೂ ನಮಗೆ ಏನು 3 by 4 ಅಂತ ಗೊತ್ತಾಯ್ತು. ಸೊ ಇವಾಗ 1 minus x ವ್ಯಾಲ್ಯೂ ಕ್ಲೋರಿನ್ 37 ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ 1 minus 3 by 4. ಸೊ ವಿ ವಿಲ್ ಗೆಟ್ ದ ಆನ್ಸರ್. ಸೊ LCM ಮಾಡಿ 4 minus 3 1. So 1 by 4 is the value of chlorine 37. Now we will take the ratio. Okay, so chlorine 35 by chlorine 37. 3 by 4 divided by 1 by 4. So after reciprocal what will happen? 3 by 4 into 4 by 1. So 4 will get reduced. The ratio we will get is 3 by 1. So chlorine 35 is to chlorine 37 the ratio ಏನಾಗುತ್ತೆ? 3 is to 1 is the answer. ಅರ್ಥ ಆಗಿದೆ ಅಲ್ವಾ? ನಿಮಗೆ ಎಲ್ಲಾದರೂ ಡೌಟ್ ಇತ್ತು ಅಂದ್ರೆ please ask me the question in the comment section. So next question, an element has the following natural abundances and isotopic mass: 90.92% abundance with 19.99 AMU atomic mass unit, and 0.26% abundance with 20.99 AMU, and 8.82% abundance with 21.99 AMU. So calculate the average atomic mass. So ನಮಗೆ ಇಲ್ಲಿ ಯಾವುದು ಎಲಿಮೆಂಟ್ ಮೆನ್ಷನ್ ಮಾಡಿಲ್ಲ. 3 ಅಬಂಡೆನ್ಸ್ ಕೊಟ್ಟಿದ್ದಾರೆ. 90.92% ಮತ್ತೆ 0.26% and 8.82%. ಸೊ ಅದರದ್ದು ಮಾಸಸ್ ಏನು ಕೊಟ್ಟಿದ್ದಾರೆ? 19.99 AMU and 20.99 AMU, 21.99 AMU atomic mass unit.
ಸೊ ನಮ್ಗೆ ಇಲ್ಲಿ ಆನ್ಸರ್ ಏನೇ ಬಂದ್ರು ಈ ವ್ಯಾಲ್ಯೂ ಒಳಗಡೆನೆ ಇರಬೇಕು. 19, 20, 21 ಈ ರೇಂಜ್ 19 to 21 ಆ ರೇಂಜ್ ಒಳಗೇನೆ ಇರಬೇಕು. ಸೊ ದ ಆನ್ಸರ್ ಶುಡ್ ನಾಟ್ ಎಕ್ಸೀಡ್ 21 ಅಂಡ್ ಶುಡ್ ನಾಟ್ ಬಿ ಅಂಡರ್ 19. ಸೊ 19 ಒಳಗೇನೂ ಇರಬಾರ್ದು, 21 ಎಕ್ಸೀಡು ಆಗಿರಬಾರ್ದು. ಸೊ ಹೇಗೆ ರಿಲೇಟಿವ್ ಅಟಾಮಿಕ್ ಮಾಸ್ ಫಾರ್ಮುಲಾ ನಮಗೆ ಗೊತ್ತಿದೆ. ಸೊ 90.92% ಅದನ್ನ ನಾವು ಡೆಸಿಮಲ್ಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? 0.9092. ಸೊ ಡಿವೈಡೆಡ್ ಬೈ 100 ಮಾಡಿ. ಸೊ ದೆನ್ ವಿ ವಿಲ್ ಗೆಟ್ ದಿಸ್ ಆನ್ಸರ್. ಸೊ 0.26 ನ ಕನ್ವರ್ಟ್ ಮಾಡಿದ್ರೆ 0.0026, ನೆಕ್ಸ್ಟ್ 0.0882. ಸೊ ಇದನ್ನ ಈ 19.99 AMU ಮಲ್ಟಿಪ್ಲೈ ಮಾಡಬೇಕು ಇಂಟು 20.99 AMU and 21.99 AMU. So what the answer we will get? 18.17 AMU, 0.05 AMU, 1.94 AMU. So this ಮೂರನ್ನು ಆಡ್ ಮಾಡಿದ್ರೆ what the answer we will get is 20.16 AMU. So the relative atomic mass of the element is 20.16 atomic mass unit. So answer ಏನೇ ಬಂದ್ರು ನಮಗೆ ಈ ವ್ಯಾಲ್ಯೂಸ್ ಒಳಗಡೆನೆ ಇರುತ್ತೆ. ಸೊ ಅದೇ ಆ 3 ವ್ಯಾಲ್ಯೂಸ್ ಆವರೇಜ್ ತಗೊಳ್ಳೋದೇ ನಮ್ದು ರಿಲೇಟಿವ್ ಅಟಾಮಿಕ್ ಮಾಸ್. ಅಂದ್ರೆ ಅಬಂಡೆನ್ಸ್ಗೆ ಮಲ್ಟಿಪ್ಲೈ ಮಾಡಬೇಕು. So next question, this is also the same question. You need to find out the relative atomic mass. So this I am giving to you for do it yourself. See here I'll tell you what all this has given. So calculate the value of relative atomic mass. So ನೀವು ಇಲ್ಲಿ relative atomic mass ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಕಾಪರ್ ಡಿಸ್ಟ್ರಿಬ್ಯೂಷನ್ ಆಫ್ ಐಸೋಟೋಪ್. ಸೊ ಅಬಂಡೆನ್ಸ್ ಆಫ್ ಅಬಂಡೆನ್ಸ್ 1 ಬಂದ್ಬಿಟ್ಟು 69.2% and abundance 2 ಬಂದ್ಬಿಟ್ಟು ಎಷ್ಟು ವ್ಯಾಲ್ಯೂ? ಎಸ್ 30.8%. ಸೊ ಅಟಾಮಿಕ್ ಮಾಸ್ 1 ಬಂದ್ಬಿಟ್ಟು 62.93 and mass 2 ಬಂದ್ಬಿಟ್ಟು 64.93. So you just need to do is substitute the value in the relative atomic mass formula. So formula ಏನು? mass 1 into abundance 1 plus mass 2 into abundance 2 divided by 100. This is the formula. So ನೀವು ಬರೀ ವ್ಯಾಲ್ಯೂ ಒಂದು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಸಿಂಪ್ಲಿಫೈ ಮಾಡಿ, you will get the answer.